ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಇಂದಿನ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ ರಾಜವಿದ್ಯಾ ರಾಜಗುಹ್ಯ ಯೋಗದ 22ನೇ ಶ್ಲೋಕ, 25, 26, 27 ಇಷ್ಟನ್ನು ಮನನ ಮಾಡೋಣ. 22ನೇ ಶ್ಲೋಕ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದರ ಅರ್ಥ ತಿಳ್ಕೊಳ್ಳೋಣ. ಆದರೆ ಯಾರು ಯಾವಾಗಲೂ ನನ್ನನ್ನು ವಿಶೇಷ ಭಕ್ತಿಯಿಂದ ಪೂಜಿಸುತ್ತಾರೋ, ನನ್ನ ಅತೀಂದ್ರಿಯ ಸ್ವರೂಪವನ್ನು ಧ್ಯಾನಿಸುತ್ತಾರೋ ಅವರಿಗೆ ನಾನು ಅವರ ಕೊರತೆಯನ್ನು ನೀಗಿಸುತ್ತೇನೆ ಮತ್ತು ಅವರಲ್ಲಿರುವುದನ್ನು ನಾನು ಸಂರಕ್ಷಿಸುತ್ತೇನೆ. ಇದರ ಅರ್ಥ, ಇದರ ಪದಶಃ ಅರ್ಥವನ್ನು ಸಹ ತಿಳಿದುಕೊಳ್ಳೋಣ. ಅನನ್ಯ ಯಾವಾಗಲೂ, ಚಿಂತೆಯಂತಹ ಆಲೋಚಿಸುವ, ಮಾಂ ನಾನು, ಯೇ ಯಾರು, ಜನಃ ವ್ಯಕ್ತಿಗಳು, ಪರ್ಯುಪಾಸತೆ ವಿಶೇಷವಾಗಿ ಪೂಜಿಸು, ತೇಷಾಂ ಅವುಗಳಲ್ಲಿ, ನಿತ್ಯ ಅಭಿಯುಕ್ತಾನಂ ಯಾವಾಗಲೂ ಧ್ಯಾನಿಸುತ್ತಾರೋ, ಯೋಗ ಆಧ್ಯಾತ್ಮಿಕ ಸಾಧನೆಯನ್ನು ಪೂರೈಸುವುದು, ಕ್ಷೇಮಂ ಆಧ್ಯಾತ್ಮಿಕ ಆಸ್ತಿಗಳನ್ನು ರಕ್ಷಿಸಿ, ವಹಾಮಿ ಒಯ್ಯುತ್ತೇನೆ, ಅಹಂ ನಾನು. ಈ ರೀತಿ ಪದಶಃ ಅರ್ಥವನ್ನು ಕೊಟ್ಟಿದ್ದಾರೆ. ಇದರ ಮೇಲೆ ನಾವು ಸಂಕ್ಷಿಪ್ತವಾದ ಅರ್ಥವನ್ನು ಇಲ್ಲಿ ತಿಳಿಸಲಾಗಿದೆ. ಇದರ ಮೇಲೆ ನಾವು ಮನನ ಮಾಡೋಣ. ಅದರ ಪ್ರತಿಯೊಂದು ಪದದ ಅರ್ಥದ ಮೇಲೆ ಅದರ ಗೂಢಾರ್ಥ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಭಗವಂತನು ತನ್ನ ಭಕ್ತನಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಅದನ್ನ ತಿಳಿಸಿ ಏನೋ ಭಗವಂತ ಪ್ರಮಿಸ್ ಮಾಡಿದ್ದಾರೆ. ಮಾಲಾಜಿ ಶುರು ಮಾಡ್ತೀರಾ? ಹರಿ ಓಂ ರತ್ನಾಜಿ. ಹರಿ ಓಂ ಮ್ಯಾಮ್. ಸಾರಿ, ಒಂದ್ ಸ್ವಲ್ಪ ನೆಟ್ ಖಾಲಿ ಆಗ್ಬಿಟ್ಟಿತ್ತು. ಹಸ್ಬೆಂಡ್ ಬೇರೆ ಇರ್ಲಿಲ್ಲ, ಅವ್ರು ಬಂದ ಮೇಲೆ ಕನೆಕ್ಟ್ ಮಾಡಿಸ್ಕೊಂಡೆ. ಸರಿ, ಓಕೆ. ಶ್ಲೋಕಗಳೆಲ್ಲ ಕಲ್ತ್ಕೊಂಡಾಯ್ತು. ಸಾಧ್ಯ ಆದ್ರೆ ಎಂಡಲ್ಲಿ ನೀವು ಹೇಳೋರಂತೆ. ಓಕೆ ಮ್ಯಾಮ್. ಮಾಲಾಜಿ. ಯಾರು ಭಗವಂತನನ್ನು ಭಕ್ತಿಯಿಂದ ಪೂಜಿಸ್ತಾರೆ, ಅಂದ್ರೆ ಬರೀ ಹೂವು ಅಲಂಕಾರ ಅಲ್ಲದೆ ಮನಸ್ಸಿಂದ ಯಾವಾಗ್ಲೂ ದೇವರನ್ನ ಧ್ಯಾನ ಮಾಡ್ತಾ, ನಾವು ಮಾಡೋ ಕೆಲ್ಸದಲ್ಲಿ ದೇವ್ರನ್ನ ಜ್ಞಾಪಿಸ್ಕೊಂತ, ದೇವ್ರ ಕೆಲ್ಸ ಅಂತ ಮಾಡ್ತಾ ಪ್ರತಿನಿತ್ಯ ದೇವ್ರನ್ನ ಜ್ಞಾಪಿಸ್ಕೊಂತ ಇರ್ತಾರೋ, ಅತೀಂದ್ರಿಯ ಸ್ವರೂಪವನ್ನು ಧ್ಯಾನಿಸುತ್ತಾರೋ. ಅತೀಂದ್ರಿಯ ಅಂದ್ರೆ ಮೀನಿಂಗ್ ಏನು? ಇಂದ್ರಿಯಗಳನ್ನ ದಾಟಿದ್ದು. ಇಂದ್ರಿಯ 5 ಇಂದ್ರಿಯಗಳು ಮತ್ತೆ ಮನಸ್ಸು, ಇವು 6 ಇಂದ್ರಿಯಗಳೇನೆ. ಇಂದ್ರಿಯಗಳು ಏನು ನಮಗೆ ಗೋಚರವಾಗುತ್ತೋ ಅವುಗಳು ಅಂದ್ರೆ ಹೊರ ಪ್ರಪಂಚದಲ್ಲಿ ಕಾಣಿಸುವಂತ ವಸ್ತು ವಿಷಯಗಳ ಬಗ್ಗೆ ಅವು ಮಾಹಿತಿಯನ್ನು ತೆಗೆದುಕೊಂಡು ಬರುತ್ತವೆ ಅಲ್ವಾ. 5 ಇಂದ್ರಿಯಗಳು. ಅದು ಪ್ರೋಸೆಸ್ ಮಾಡೋದು ಮನಸ್ಸಿನಲ್ಲಿ. ಇವಿಷ್ಟು ಇಂದ್ರಿಯಗಳು. ಇದನ್ನ ದಾಟಿದಂತಹದ್ದು ಆತ್ಮಜ್ಞಾನ. ಅದು ಹೊರಗಡೆಯಿಂದ ಬರುವಂತಹದ್ದಲ್ಲ, ನಮ್ಮ ಒಳಗಡೆನೆ ನಾವು ಅದನ್ನ ತಿಳಿದುಕೊಳ್ಳುವಂತಹದ್ದು, ಅರಿತುಕೊಳ್ಳುವಂತಹದ್ದು. ಅದನ್ನ ಪಡೆದುಕೊಳ್ಳೋದು ಅಂತದ್ದು ಅಲ್ಲ, ಯಾವತ್ತೋ ಸಿಗುತ್ತೆ ಅನ್ನೋವಂಥದ್ದು ಅಲ್ಲ. ಒಂದು ಸ್ಥಳದಲ್ಲಿ ಆಗ್ಲಿ, ಒಂದು ಕಾಲದಲ್ಲಿ ಆಗ್ಲಿ ಸಿಗುವಂಥದ್ದಲ್ಲ. ಇಲ್ಲಿ ಈಗಲೇ ದೊರಕುವಂಥದ್ದು. ನಾವು ಚಿಂತನೆಯನ್ನ ಮಾಡಿದ್ರೆ, ಆ ಕಡೆಗೆ ನಾವು ಪ್ರಯಾಣವನ್ನು ಬೆಳೆಸಿದ್ರೆ. ಅದೇ ಅತೀಂದ್ರಿಯ ಸ್ವರೂಪ, ಇಂದ್ರಿಯಕ್ಕೆ ಮೀರಿ ನಾವು ಭಗವಂತನ್ ಜೊತೆ ಏನು ಒಂದು ಕನೆಕ್ಷನ್ ಅಂತ ಹೇಳ್ಬೋದು, ಅಥವಾ ಭಗವಂತನಲ್ಲಿ ಲೀನ ಆಗೋದು ಅಂತ ಹೇಳ್ಬೋದು.
ಅವರಿಗೆ ನಾನು ಕೊರತೆಯನ್ನು ನೀಗಿಸುತ್ತೇನೆ. ಅವರಲ್ಲಿ ಏನೇ ದ್ವಂದ್ವಗಳಿರ್ಬೋದು, ಫಿಸಿಕಲಿ ಕೊರತೆಗಳನ್ನ ನೀಗ್ಸಕ್ಕಾಗತ್ತೋ ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಕೊರತೆಗಳು ಇದ್ದೇ ಇರುತ್ತೆ, ಬಾಡಿನಲ್ಲಿ ಆತರ ಇದ್ದೇ ಇರುತ್ತೆ, ಅಥವಾ ನಮಗ್ ಬೇಕಾದಂಗೆ ನಡೀದೇ ಇರೋದು ಇದ್ದೇ ಇರುತ್ತೆ. ಸೊ ಅದನ್ನ ನೀಗ್ಸೋದಿಲ್ಲ, ಅದನ್ನ ಮೀರಿ ನಿಲ್ಲೋ ಅಂತ ಶಕ್ತಿನ ಕೊಡ್ತಾನೆ. ಮತ್ತೆ ಅವ್ರನ್ನ ನಾನು ಸಂರಕ್ಷಿಸುತ್ತೇನೆ ಅಂದ್ರೆ ಯಾವಾಗ್ಲೂ ಸರಿಯಾದನ್ನ ಯೋಚನೆ ಮಾಡೋ ತರ ಮಾಡ್ತಾನೆ. ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಹೇಳಿರ್ಬೋದು ಅಂತ ಅನ್ಸುತ್ತೆ. ಗೊತ್ತಿಲ್ಲ. ಇಲ್ಲ, ತುಂಬ ಚೆನ್ನಾಗಿ. ಅದರಲ್ಲೂ ಒಂದು ಪಾಯಿಂಟ್ ನೀವು ಹೇಳಿದ್ರಲ್ಲ, ಅದು ಬಹಳ ಚೆನ್ನಾಗಿದೆ. ಏನು ಅಂತಂದರೆ, ನಮ್ಮ ದೈಹಿಕವಾದ್ದಾಗಬಹುದು, ಮನಸ್ಸಿನ ಕೊರತೆ ಆಗಲಿ, ಅದನ್ನು ನೀಗ್ಸೋಕ್ಕಾಗಲ್ಲ. ಯಾಕೆ ಅಂದರೆ ನಮ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ. ಮತ್ತು ವಿಷಯ ವಸ್ತುಗಳಿಗೆ ಏನಿದೆ ಅವು ಬದಲಾವಣೆ ಆಗುವಂತಹದ್ದೇ. ಅವು ಯಾವತ್ತೂ ನಮಗೆ ಸಂತೋಷವನ್ನು, ಸಂಪೂರ್ಣವಾದ ಸಂತೋಷವನ್ನು ಕೊಡಲ್ಲ ಅನ್ನೋದನ್ನೇ ನಾವು ತಿಳ್ಕೊಳ್ತಾ ಇರೋದು, ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದೇ ಅದು ಅಲ್ವಾ. ಅವು ಯಾವಾಗ ನಾವು ಅಂದ್ಕೊಳ್ತೀವಿ ಹೊರಗಡೆಯಿಂದ ಏನೋ ಬಂದ ತಕ್ಷಣ, ಅಥವಾ ಇವಾಗ ದೇಹಕ್ಕೆ ಒಂದು ಕಾಯಿಲೆ ಬಂತು ಅಂತ ಇಟ್ಕೊಳ್ಳಿ, ಅದು ದೇಹಕ್ಕೆ ಬರೋದು ಅಲ್ವಾ, ಅದರ ಗುಣ ಅದು. ಅದು ಪರಿವರ್ತನೆ ಆಗ್ತಾ ಇರುತ್ತೆ. ನಾವು ಹುಟ್ಟಿದ್ವಿ, ಬೆಳೆದ್ವಿ, ದೊಡ್ಡವರಾದ್ವಿ, ಮತ್ತೆ ವಯಸ್ಸಾಗುತ್ತೆ, ಒಂದಿನ ಹೋಗ್ತೀವಿ, ಅಲ್ಲಿ ಪರಿವರ್ತನೆಗಳು ನಡೀತಾ ಇರುತ್ತೆ. ಅದರ ಗುಣ ಹಾಗೇ ಇದೆ. ಅದನ್ನು ನಾವು ಅಕ್ಸೆಪ್ಟ್ ಯಾವಾಗ ಮಾಡ್ಕೊಳ್ತೀವೋ ಆವಾಗ ಸಮಾಧಾನ ಅನ್ನೋದಾಗುತ್ತೆ. ಅದು ನಾನಲ್ಲ ಅನ್ನೋದು ತಿಳ್ಕೊಳ್ತಾ ಇದ್ದೀವಿ ತಾನೆ. ದೇಹ ನಾನಲ್ಲ, ಮನಸ್ಸು ಹಾಗೆ ಬದಲಾವಣೆ ಆಗ್ತಾ ಇರುತ್ತೆ. ಹೊರ ಪ್ರಪಂಚದಿಂದ ತಗೊಂಬರುವಂಥದ್ದು ಸುಖ ಕೊಡುತ್ತೆ ಅಂತಂದ್ರೆ ಅವು ಬದಲಾವಣೆ ಆಗ್ತಾ ಇರುತ್ತೆ. ಅದರಲ್ಲಿ ಎಲ್ಲಿ ಸುಖ ಇರುತ್ತೆ? ಸ್ವಲ್ಪ ದಿನ, ಸ್ವಲ್ಪ ಹೊತ್ತಿರಬಹುದು. ಆದರೆ ಕಾಲ ಅದು, ಒಂದೊಂದು ವಸ್ತು ಒಂದೊಂದು ಕಾಲದವರೆಗೂ ಸಂತೋಷವನ್ನು ಕೊಡ್ಬೋದು. ಆದರೆ ಎಲ್ಲವೂ ಸಹ ಕೊನೆಯಲ್ಲಿ ಬದಲಾವಣೆ ಆಗುವಂತಹದ್ದೇ. ಪರಿವರ್ತನೆನೇ ಸದಾ ಕಾಲವೂ ನಡೀತಾ ಇರೋದು. ಅದಕ್ಕೋಸ್ಕರ ಅದು ಶಾಶ್ವತವಾಗಿ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನಸ್ಸಿನಲ್ಲೂ ಬುದ್ಧಿನಲ್ಲೂ ಅಷ್ಟೇ ಎಲ್ಲ ಬದಲಾವಣೆಗಳು, ನಾವು ಯೋಚನೆಗಳು ಅಷ್ಟೇ ಬದಲಾವಣೆ ಆಗ್ತಾ ಇರುತ್ತೆ. ಈಗ ನೀವೇ ತೆಗೆದುಕೊಳ್ಳಿ, ನಿಮ್ಮ ಆಲೋಚನೆಗಳು ಮೊದಲಿಗೂ ಇವಾಗಿಗೂ ಬದಲಾವಣೆ ಆಗಿದೆ ತಾನೆ, ಪರಿವರ್ತನೆ ಆಗ್ತಾನೆ. ಹೀಗೆ ಒಂದು ಸಮನಾಗಿ ನಿಂತ್ಕೊಳ್ಳಲ್ಲ. ನಿಮ್ಗೆ ಜ್ಞಾನ ಹೆಚ್ಚಿದಾಗೆ ದೃಢತೆ ಸಹ ಬರುತ್ತೆ. ಹೀಗೆ ಪರಮಾತ್ಮ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇವಾಗ ದೇಹ, ಮನಸ್ಸು, ಬುದ್ಧಿ ಅನ್ನೋದು ಯಾವಾಗ್ಲೂ ಅದು ಬದಲಾವಣೆ ಆಗೋದು, ಅದು ಶಾಶ್ವತ ಅಲ್ಲ. ಅದಕ್ಕೆ ಇರುವ ಇತಿಮಿತಿಗಳು ಅಷ್ಟೇ ಅನ್ನೋದನ್ನ ನಾವ್ ಯಾವಾಗ ತಿಳ್ಕೊಳ್ತೀವೋ ಅವಾಗ ದೃಢಚಿತ್ತರಾಗ್ತೀವಿ. ಮತ್ತೆ ಇವರಿಬ್ಬರು ಸಹ ಏನ್ ಹೇಳ್ತಾರೆ ಅದು ತುಂಬಾ ಚೆನ್ನಾಗಿ ಹೇಳಿದ್ರಲ್ಲ, ಅದಕ್ಕೆ ನಾನು ಸ್ವಲ್ಪ ವಿವರವಾಗಿ ಹೇಳಿದೆ ಅಷ್ಟೇ. ಉಷಾಜಿ, ನೀವು ಶೇರ್ ಮಾಡ್ಕೊಳ್ತೀರಾ? ಮ್ಯಾಮ್, ನಂಗೆ ಅದು ಅತೀಂದ್ರಿಯ ಅಂತಂದ್ರೆ, ನಾವ್ ಏನಾರು ಇವಾಗ ನಾವ್ ದೇವ್ರ ಹತ್ರ ಹೋಗೋದು ಅಂತಂದ್ರೆ ನಾವ್ ಏನೇನೋ ಬೇಡ್ಕೊಳ್ಳೋದಿಕ್ಕೆ ಹೋಗ್ತೀವಿ. ನಂಗೆ ಇದ್ ಕೊಡು, ಅದ್ ಕೊಡು, ಅದ್ ಕೊಡು, ಇದ್ ಕೊಡು ಅಂತ. ಅದು ನಮ್ಗೆ ಅದು ಸಿಕ್ಕದ್ಮೇಲೆ ಮತ್ ಇನ್ನೇನೋ ಒಂದು ಆಸೆ ಇಟ್ಕೊಂಡು ಹೋಗ್ತೀವಿ. ಅಂದ್ರೆ ನಮ್ಮ ಇಂದ್ರಿಯ ಶಕ್ತಿಗಳನ್ನ ಮೀರಿ ಯಾವಾಗ ನಾವು ಬೆಳಿತೀವೋ ಆಗ ದೇವ್ರಿಗಿನ್ನ ಹತ್ರ ಆಗ್ತಾ ಹೋಗ್ತೀವಿ. ಅಂದ್ರೆ ನಾವನ್ನ ಅರಿತಾ ಹೋಗ್ತೀವಿ. ಈ ದೇಹದ ಆಸೆಗಳೆಲ್ಲ, ನಮ್ದು ದೇಹ ಬೇರೆ, ಆತ್ಮ ಬೇರೆ. ನಮ್ದು ಇದು ಏನು ಅಂದ್ರೆ ಯಾವಾಗ್ಲೂ ಒಂದು ಏನೋ ನಮ್ಮ ಇಂದ್ರಿಯಗಳನ್ನ ಸ್ಯಾಟಿಸ್ಫೈ ಮಾಡೋದಿಕ್ಕೇನೆ ನಮ್ ಜೀವನ ಕಳೀತಾ ಇರೋದನ್ನ ಇದ್ದಾಗ ದೇವ್ರು ಯಾವ್ಯಾವ್ದನ್ನು ಅಂತ ಈಡೇರಿಸ್ತಾನೆ. ಪ್ರತಿ ಸತಿನೂ ಹೋಗೋದು, ಇದನ್ ಕೇಳೋದು, ಅಂದ್ರೆ ನಾನ್ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ಅನ್ನೋದು ಅದು ಅರಿವಿಗೆ ಇಲ್ದೇ ಇರೋದು. ಯಾಕಂದ್ರೆ ಇಂದ್ರಿಯ ಸ್ವರೂಪ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಶರಣಾಗಿರೋರು, ಅವ್ರಿಗೆ ದೇವ್ಗಿಂತ ಅತೀಂದ್ರಿಯನಾಗಿರೋವನ್ಗೆ ದೇವ್ರ ಹತ್ರ ಹಾಕ್ತಾ ಹೋಗ್ತಾನೆ. ಅಂದ್ರೆ ತಾನೇನು ಅನ್ನೋದನ್ನ ಅರಿತಾ ಹೋದಷ್ಟುನು ಅವನ್ಗೆ
ಏನೇ ಇದು ಬಂದ್ರು ಅದನ್ನ ಸಾಲ್ವ್ ಮಾಡ್ಕೊಳ್ಳೋ ಇದಕ್ಕೆ ಹೋಗ್ತಾನೆ ಅನ್ನೋ ಇದು. ತನ್ನನ್ ತಾನು ಅರ್ಥಷ್ಟುನು ಅದೊಂದು ಆ ಇವಾಗ ಅಡ್ಗೆಗೆ ಏನೇನ್ ಹಾಕ್ತಿವೋ ಅದು ಕರೆಕ್ಟಾಗಿ ಬೆಂದಾಗಿ ಅದು ರುಚಿ ಕೊಡೋ ತನಕ ಎಲ್ಲಿ ತನಕ ಹೋಗುತ್ತೋ ಅದು ಕೊನೆಗೆ ಉಪ್ಪು ಹಾಕಿದಾಗ ರುಚಿ ಬರುತ್ತೆ ಅಂತಾರಲ್ಲ, ಹಾಗೆ ಇದು ಆಗುತ್ತೆ ಅಂತ ಅನ್ಸುತ್ತೆ ಮ್ಯಾಮ್, ನನ್ನ ಅನಿಸಿಕೆ. ಸೊ ನೈಸ್. ತುಂಬ ಚೆನ್ನಾಗಿ ಹೇಳಿದ್ರ. ನಾವು ಒಂಥರ ಹೀಗೆ ಒಂದೊಂದೇ ಇದರಲ್ಲಿ ಕ್ಲಾಸಲ್ಲಿ ಎಷ್ಟೊಂದು ನಡೀತಾ ನಡೀತಾ ಹೇಗೆ ಇಂಪ್ರೂವ್ಮೆಂಟ್ ಅನ್ನೋದು ಹೆಂಗೆ ಕಾಣಿಸ್ತಾ ಇದೆ, ಅದು ತುಂಬ ಸಂತೋಷ ಕೊಡ್ತಾ ಇದೆ. ರತ್ನಾಜಿ, ನೀವು ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆನ. ನನಗೆ ಅನ್ಸಿದ್ದು ಮ್ಯಾಮ್, ಈಗ ಆಲ್ಮೋಸ್ಟ್ ಮಾಲಾ ಮ್ಯಾಮು ಮತ್ತೆ ಉಷಾ ಮ್ಯಾಮ್ ಎಲ್ಲ ಹಾ. ಹೇಳ್ಬಿಟ್ಟಿದ್ದಾರೆ. ದೇವ್ರ ಹತ್ರ ನಾವ್ ಯಾವಾಗ ಚಾನ್ಸ್ ಸಿಕ್ಕಿದ್ರು ಕೇಳೋದು ಉಷಾ ಮ್ಯಾಮ್ ಹೇಳ್ದಂಗ್ ನಂಗೆ ಅದ್ ಕೊಡು, ಇದು ಕೊಡು, ಅದ್ ಕೊಡ್ಮೇಲೆ ಇನ್ನೊಂದ್ ಕೊಡು, ಇದ್ ಕೊಡ್ಮೇಲೆ ಮತ್ತೊಂದ್ ಕೊಡು ಅಂತ. ಆದ್ರೆ ಈಗ ನಾವು ಸದ್ಯಕ್ಕೆ ಕ್ಲಾಸ್ ನ ಕೇಳ್ತಾ ಆದ್ಮೇಲೆ ಅನ್ನಿಸ್ತಿರೋದು, ಸಿಗೋದಾದ್ರೆ ಕೊಡೋದಾದ್ರೆ ಇಲ್ಲ ನಮ್ಮನ್ನೇ ನಿನ್ನ ಹತ್ರ ಕರ್ಕೊಂಡ್ಬಿಡು, ಇಲ್ಲ ನೀನೇ ನನ್ನ ಹತ್ರ ಬಂದ್ಬಿಡು. ಅವಾಗ ಎರಡು ಕೊಟ್ರೆ ಎರಡು ಇಲ್ಲ. ನೀವು ಅಲ್ಲಿಗೂ ಹೋಗಲ್ಲ, ಪರಮಾತ್ಮ ಅವ್ರ ನಿಮ್ಮಲ್ಲಿ ಇಲ್ಲಿಗೂ ಬರಲ್ಲ ಹೋಗಲ್ಲ, ಪರಮಾತ್ಮನೇ ನೀವು ಅಂತ ನೀವು ಅದೇ ಅಲ್ಲೂ ಹೋಗಲ್ಲ. ಅದೀಗ ಅದೇ ಹೇಳ್ತಾರಲ್ಲ, ಕಳ್ತನ ಮಾಡ್ತೀಯಾ, ಮಾಡೋದಾದ್ರೆ ಹಾನೇನೆ ಮಾಡು, ಸುಮ್ನೆ ಇದು ಸಣ್ಣ ಪುಟ್ಟದ್ ಮಾಡಿ ಏನಕ್ ಸಿಕ್ಕಾಕೋತೀಯ ಅಂತ. ಹ್ಮ್. So, ಮುಕ್ತಿ ಸಿಗೋದಾದ್ರೆ ನಿನ್ನಲ್ಲೇ ಸೇರ್ಸ್ಕೊಂಡ್ಬಿಡು ನನ್ನನ್ನ ಅಂತ ಕೇಳ್ಕೊಬೇಕಷ್ಟೇ. ಬೇರೆ ಏನು ಇಲ್ಲ. ನನ್ಗ್ ಅರ್ಥ ಆಗ್ತಿದೆ. ಓಕೆ. ಅದೇ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅನನ್ಯವಾಗಿ ಒಂದೇ ಬೇರೆ ಅನ್ಯ ಒಂದು ಚಿಂತೆ ಇಲ್ಲದೆ ಪರಮಾತ್ಮನನ್ನೇ ನೀನು ಉಪಾಸನೆ ಮಾಡು. ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನೀನು ಪರಮಾತ್ಮನನ್ನೇ ಆ ರೀತಿಯಲ್ಲಿ ವಿಶೇಷವಾಗಿ ಪೂಜಿಸ್ಕೊಂಡು ನೀನು ಇದ್ದ ಪಕ್ಷದಲ್ಲಿ ನಿನ್ನ ಯೋಗವನ್ನ, ಕ್ಷೇಮವನ್ನ ಪರಮಾತ್ಮನೇ ನೋಡ್ಕೊಳ್ತಾನೆ, ನಾನು ನೋಡ್ಕೊಳ್ತೀನಿ ಭಗವಂತ ಹೇಳ್ತಾ ಇರೋ ಇದು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಹಾಗಾದ್ರೆ ಏನು ಅಂದ್ರೆ, ನಮಗೆ ಒಂದು ಏನು ಮಾಡ್ತೀವಿ ಅನ್ನೋದು ದೃಢವಾದ ಸಂಕಲ್ಪ ಇರಬೇಕು. ಯಾವುದೇ ಒಂದು ಹೊರಗಡೆ ಮಾಡುವಂತಹ ವ್ಯಾವಹಾರಿಕ ಜೀವನದಲ್ಲಿ ಆಗಬಹುದು, ಆಧ್ಯಾತ್ಮಿಕವಾಗಿ ನಾವು ಮಾಡುವಂತಹ ಪಾರಮಾರ್ಥಿಕ ದೃಷ್ಟಿಯಲ್ಲಿ ತೆಗೆದುಕೊಂಡಾಗ್ಲೂ ಅಷ್ಟೇ, ಎರಡೂ ಅಷ್ಟೇ. ದೃಢವಾದ ಸಂಕಲ್ಪ, ನಾನೇನೋ ಮಾಡಬೇಕು, ಅದು ಆ ಕಡೆ ಈ ಕಡೆ ಹೋಗಬಾರ್ದು. ಒಂದೇ ಅನನ್ಯವಾಗಿ ಅದನ್ನ ಚಿಂತನೆ ಮಾಡಿ ಅದು ಮಾಡಬೇಕಾದ್ರೆ ಕಾರ್ಯಪ್ರವೃತ್ತರು ಆಗಬೇಕು. ನಾವು ವ್ಯಾವಹಾರಿಕ ಜೀವನದಲ್ಲೂ ಅಷ್ಟೇ, ಪಾರಮಾರ್ಥಿಕ ಜೀವನದಲ್ಲೂ ಅಷ್ಟೇ. ನಾನು ಸುಮ್ಮನೆ ಕ್ಲಾಸ್ಗೆ ಬರ್ತೀನಿ ಅಂತ ಅಂದ್ಬಿಟ್ರೆ ಆಗಲ್ಲ. ಇವಾಗೆಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ ಅಲ್ವಾ? ಇಲ್ಲ ಅಂತಂದ್ರೆ ಎಲ್ಲಿ ಹೇಳಕ್ ಸಾಧ್ಯ ಇದಿಲ್ಲ. ನೀವೆಲ್ಲ ಚಿಂತನೆಯನ್ನು ಮಾಡ್ಕೊಂಡು ಬಂದು ರೆಡಿಯಾಗಿ ಬಂದು ಕೂತಿರೋದಕ್ಕೋಸ್ಕರನೇ ಈ ಎಲ್ಲ ಇದು ಹೇಳ್ತಾ ಇರೋದು. ಇಲ್ಲ ಅಂದ್ರೆ ಕಾಟಾಚಾರಕ್ಕೆ ಬಂದಿದ್ದಿದ್ರೆ ಏನು ಬಾಯ್ ಬಿಡ್ತಾ ಇರಲಿಲ್ಲ. ಹಾಗೆ ನಾವು ಏನು ಹೊರ ಪ್ರಪಂಚದಲ್ಲಿ ಮಾಡಬೇಕಾದ್ರೂ ಅಷ್ಟೇ ದೃಢ ಸಂಕಲ್ಪ ಇರಬೇಕು. ಅದಕ್ಕೆ ಅಗತ್ಯವಾದ ಎಲ್ಲ ಒಂದು ಪ್ರಿಪ್ರೇಷನ್ ಅದನ್ನು ಮಾಡ್ಕೊಳ್ಬೇಕು. ಪಾರಮಾರ್ಥಿಕವಾಗೂ ಅಷ್ಟೇ. ಅಷ್ಟನ್ನು ಮಾಡಿಕೊಂಡು ಆಮೇಲೆ ಅದಕ್ಕೆ ಸುಮ್ಮನೆ ಇರುತ್ತಾ, ಅಡೆತಡೆಗಳು ಬೇಕಾದಷ್ಟು ಬಂದೇ ಬರುತ್ತೆ. ಎಷ್ಟು ಅಡಚಣೆಗಳು ಬರಬಹುದು. ವ್ಯಾವಹಾರಿಕ ಜೀವನದಲ್ಲೂ ನಾನೇನಾದ್ರೂ ಸಾಧನೆ ಮಾಡಬೇಕು ಅಂದರೆ ಅಡಚಣೆಗಳು ಬರುತ್ತೆ. ಪಾರಮಾರ್ಥಿಕವಾಗಿ ಸಹ ನಾನು ಮಾಡಬೇಕು, ಏನಾದರೂ ನಾನು ಸಾಧನೆಯನ್ನು ಮಾಡಬೇಕು ಅಂತಂದರೆ ಸಂಸಾರ ಇರಬಹುದು, ಅಥವಾ ಹಾಗೆ ಸಂಸಾರ ಬಿಟ್ಟು ನಾನು ಹಿಮಾಲಯಕ್ಕೆ ಹೋಗ್ತೀನಿ ಅಂದರೆ ಅಲ್ಲೇನೂ ಅಡಚಣೆಗಳಿಲ್ಲ ಅಂತ ಅಲ್ಲ, ಅಲ್ಲೂ ಅಡಚಣೆಗಳಿರುತ್ತೆ. ಅಲ್ಲಿ ಹೋದರೆ ಮನಸ್ಸು ಸಹ ಚಿಂತನೆಯನ್ನು, ನಮ್ಮ ಸಂಸಾರ ಜೀವನದ ಚಿಂತನೆ ಅಲ್ಲೂ ಬರಬಹುದು. ಆದರೆ ಇಲ್ಲೇ ಸಂಸಾರದಲ್ಲೇ ಇದ್ದುಕೊಂಡು ನಾವು ಪಾರಮಾರ್ಥಿಕವಾಗಿ ಸಾಧನೆಯನ್ನು ಮಾಡಿ ನಮ್ಮ ಗುರಿಯನ್ನು ತಲುಪೋದಕ್ಕೆ ಸಾಧ್ಯವಿದೆ. ಅದಕ್ಕೆ
ದೃಢವಾದ ಸಂಕಲ್ಪ ಮತ್ತೆ ನಮಗೆ ಅಗತ್ಯವಿರುವಂತಹ ಎಲ್ಲ ಒಂದು ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಮತ್ತೆ ಏನ್ ಮಾಡ್ಬೇಕು, ಏನೇ ಅಡಚಣೆಗಳು ಬರ್ಲಿ ಅದನ್ನ ಮೀರಿ ಹೋಗ್ಬೇಕು. ಆತ್ಮ ಸಂಯಮ ಇರ್ಬೇಕು. ಇಲ್ಲಿ ಆತ್ಮ ಸಂಯಮ ಇದ್ದಾಗ ಏನು, ನಮ್ಮ ಯೋಗ ಕ್ಷೇಮವನ್ನ ಭಗವಂತ ನೋಡ್ಕೊಳ್ತಾನೆ. ಯೋಗ ಅಂತಂದ್ರೆ ನಮ್ಗೇನು ಇಲ್ಲ, ಅದನ್ನ ಪಡ್ಕೊಳ್ಳೋದು ಯೋಗ. ಭಗವಂತನಲ್ಲಿ ಒಂದಾಗುವುದು ಅನ್ನೋದು ಯೋಗ. ಅಂದ್ರೆ ಅಲ್ಲಿ ರಕ್ಷಣೆಯನ್ನು ಮಾಡ್ತೀನಿ. ಕ್ಷೇಮ ಅಂದ್ರೆ ರಕ್ಷಣೆಯನ್ನು ಸಹ ಸಂರಕ್ಷಿಸ್ತೀನಿ ಅಂತ ಭಗವಂತ ಹೇಳ್ತಾನೆ. ವ್ಯಾವಹಾರಿಕ ಜೀವನದಲ್ಲೂ ಅಷ್ಟೇ, ನಾವು ಮಾಡುವ ಪ್ರಯತ್ನವನ್ನೆಲ್ಲ ಮಾಡಬೇಕು. ನಾವು ಬರುವಂತ ಅಡಚಣೆಗಳನ್ನು ಸಹ ಮೀರಿ ಹೋಗ್ಬೇಕು. ಆಮೇಲೆ ಫಲ ಏನಿದೆ ಅದನ್ನ ಭಗವಂತನಿಗೆ ಬಿಟ್ಬಿಡ್ಬೇಕು. ಅದು ಆತ ಏನ್ ಕೊಡ್ತಾನೋ ಅದನ್ನ ತೆಗೆದುಕೊಳ್ಬೇಕು. ಅದು ಏನಿದ್ರು ಪ್ರಸಾದ ಅನ್ನೋ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಇದು ಬಹಳ ತುಂಬಾ ಇದಕ್ಕೆ ವೇಟ್ ಇದೆ ಈ ಒಂದು ಶ್ಲೋಕಕ್ಕೆ. ಇದಕ್ಕೆ ಒಂದು ಕತೆ ಹೇಳ್ತೀನಿ. ಇವತ್ತು ಒಂದೇ ಶ್ಲೋಕ ಆಗುತ್ತೋ ಏನೋ ಗೊತ್ತಿಲ್ಲ ನಂಗೆ. ಒಂದು ಜಿಂಕೆ ಇರುತ್ತೆ ಕಾಡಲ್ಲಿ. ಪಾಪ ತುಂಬಾ ಅದಕ್ಕೆ ಬಾಯಾರಿಕೆ ಆಗ್ಬಿಡುತ್ತೆ. ಬೇಸಿಗೆ ಕಾಲ, ಏನು ಧಗೆ, ತುಂಬಾ ಬಾಯಾರಿಕೆ. ಎಲ್ಲೂ ಹೋಗುತ್ತೆ ಹೋಗುತ್ತೆ ಹೋಗುತ್ತೆ, ಎಲ್ಲೂ ನೀರಿಲ್ಲ. ಏನ್ ಮಾಡೋದು, ಹೋಗಿ ಮೊದ್ಲೇ ಬಾಯಾರಿಕೆ, ತುಂಬಾ ಸುಸ್ತಾಗೋಗ್ಬಿಡುತ್ತೆ, ಇನ್ನೇನು ಬಿದ್ದು ಹೋಗ್ತೀನಿ ಅನ್ನುವ ಪರಿಸ್ಥಿತಿ ಬರುತ್ತೆ. ಎಲ್ಲೋ ದೂರದಲ್ಲಿ ಸ್ವಲ್ಪ ನೀರಿನ ತಾಣ ಕಾಣಿಸುತ್ತೆ. ಸರಿ, ಕಷ್ಟಪಟ್ಕೊಂಡು ಹೋಗುತ್ತೆ. ಇನ್ನೇನು ಕುಡಿಬೇಕು, ಹೀಗೆ ಬಾಯಿ ಇಡಬೇಕು ಅಷ್ಟೊತ್ತಿಗೆ ಬಲಗಡೆ ನೋಡುತ್ತೆ, ಗುರ್ರ ಅಂತ ಶಬ್ದ ಬರ್ತಾ ಇದೆ. ಒಂದು ಹುಲಿ. ಅದಕ್ಕೆ ತುಂಬಾ ಭಯ ಆಗೋಗ್ಬಿಡುತ್ತೆ. ಸರಿ, ಓಡ್ಬೇಕಲ್ವಾ, ಪ್ರಾಣ ಉಳಿಸ್ಕೊಳ್ಬೇಕು ಅಂತಂದ್ರೆ ನೀರು ಕುಡಿದಿದ್ರು ಸತ್ತು ಹೋಗ್ತೀನಿ ಅನ್ನೋದು ಅದಕ್ಕೆ ಖಾತ್ರಿ ಆಗೋಗ್ಬಿಟ್ಟಿದೆ. ನೀರಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ. ಇಲ್ಲಿ ನೋಡಿದ್ರೆ ಇನ್ನೊಂದು ಪ್ರಾಣಾಪಾಯ. ಹುಲಿ ಬಂದು ನಿಂತಿದೆ, ಇನ್ನೇನು ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಆಮೇಲೆ ಬಲಗಡೆ ಹುಲಿ ಇದೆ, ಎಡಗಡೆ ಓಡೋಣ ಅಂತಂದ್ಬಿಟ್ಟು ನೋಡ್ತೆ, ಅಲ್ಲಿ ಒಬ್ಬ ಬಿಲ್ಲು ಹಿಡ್ಕೊಂಡು ಬೇಟೆಗಾರ ಇರ್ತಾನೆ. ಬಿಲ್ಲು ಬಾಣ ಎರಡನ್ನು ರೆಡಿಯಾಗಿ ಇಟ್ಕೊಂಡಿದ್ದಾನೆ. ಸರಿ, ಅಲ್ಲಿ ಹೋಗಕ್ಕೂ ಆಗ್ತಾ ಇಲ್ಲ. ಏನ್ ಮಾಡುತ್ತೆ ಇವಾಗ, ನೀರು ಕುಡಿಯೋದು, ಎಡಗಡೆ ಹೋಗಕ್ಕಾಗಲ್ಲ, ಬಲಗಡೆ ಹೋಗಕ್ಕಾಗಲ್ಲ. ಹಿಂದಕ್ಕೆ ನೋಡುತ್ತೆ, ಹಿಂದ್ಗಡೆ ಓಡ್ಬಿಡೋಣ ಅಂತಂದ್ಬಿಟ್ಟು ಕಾಳ್ಗಿಚ್ಚು, ಬೇಸಿಗೆ ಕಾಳ್ಗಿಚ್ಚು ಅಂತಂದ್ರೆ ಗೊತ್ತಲ್ವಾ, ಬೆಂಕಿ ಕಡೆ ಹೋಗಕ್ಕಾಗತ್ತಾ? ಆಗಲ್ಲ. ಏನ್ ಮಾಡುತ್ತೆ ಅವಾಗ, ತುಂಬಾ ಭಯ ಆಗೋಗ್ಬಿಡುತ್ತೆ ಅದಕ್ಕೆ. ಪರಮಾತ್ಮ, ನೀನ್ ಏನ್ ಮಾಡ್ತೀಯೋ ಅದು ನಿನಗ್ ಬಿಟ್ಟಿದ್ದು. ನಾನು ಇವಾಗ ನೀರ್ ಕುಡಿಬೇಕು ಅಂತ ಬಂದಿದ್ದೀನಿ. ಸರಿ, ನೀರನ್ನು ಕುಡಿದ್ಬಿಡ್ತೀನಿ, ಏನಾದ್ರೂ ಹಾಕೊಳ್ಳಿ ಅಂತ ಅದು ಬಾಯಿ ಹೀಗೆ ಇಡುತ್ತೆ. ಒಂದು ಮಿಂಚು ಬರುತ್ತೆ. ಇವನು ಏನು ಬೇಟೆಗಾರ ಬಾಣ ಬಿಡ್ತಾನೆ. ಬಾಣ ಇದಕ್ಕಲ್ಲ, ಅವನು ಗುರಿ ಇಟ್ಟಿರೋದು ಹುಲಿಗೆ ಗುರಿ ಇಟ್ಟಿರ್ತಾನೆ. ಆ ಮಿಂಚು ಬಂದಾಗ ಆ ಬಾಣದ ಗುರಿ ಹೋಗ್ಬಿಡುತ್ತೆ. ಹೋದಾಗ ಆ ಹುಲಿ ಓಡೋಗ್ಬಿಡುತ್ತೆ. ಹುಲಿ ಹೊಡೋಗ್ಬಿಡುತ್ತಲ್ಲ, ಅದು ಬಂದು ಅಟ್ಯಾಕ್ ಮಾಡುತ್ತೆ ಅಂತಂದ್ಬಿಟ್ಟು ಈ ಬೇಟೆಗಾರ ಓಡೋಗ್ಬಿಡ್ತಾನೆ. ಅವರಿಬ್ರು ಓಡೋಗ್ಬಿಟ್ರು. ಈ ಮಿಂಚು ಬಂದಿದ್ದಕ್ಕೋಸ್ಕರ ಅವನಿಗೆ ಗುರಿ ಹೋಗೋದು. ಆ ಮಿಂಚು ಬಂದ ತಕ್ಷಣ ಮಳೆ ಬಂತು, ಕಾಳ್ಗಿಚ್ಚು ಎಲ್ಲ ಆರಿ ಹೋಯ್ತು. ಇದು ಪೂರ್ತಿ ಸಂಪೂರ್ಣವಾಗಿ ನೀರು ಕುಡಿದ್ಬಿಟ್ಟು ಕಣ್ಣು ಮುಚ್ಕೊಂಡು ನೀರು ಕುಡಿಯುತ್ತೆ. ಆಮೇಲೆ ನೋಡುತ್ತೆ, ಎಲ್ಲ ಸ್ತಬ್ಧ. ಪರಮಾತ್ಮ, ನೀನು ಕಾಪಾಡ್ದಿ ನನ್ನ ಅಂತಂದ್ಬಿಟ್ಟು ಅದು ಹೋಗುತ್ತೆ. ಈ ರೀತಿಯಲ್ಲಿ ಪರಮಾತ್ಮ ರಕ್ಷಣೆಯನ್ನ ಮಾಡ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಆಧ್ಯಾತ್ಮದಲ್ಲಿ ಸಾಮಾನ್ಯವಾಗಿ ಹೇಳುವಂತ
ಕಥೆ ಇದು. ಹೀಗೆ ಅನೇಕ ಕಥೆಗಳು ಇದನ್ನ ಹೇಳ್ತಾರೆ. ಈ ಗುರೂಜಿಗಳು ಉನ್ನಿಕೃಷ್ಣನ ಕಥೆಯನ್ನ ಹೇಳ್ತಾರೆ. ಅವ್ರಿಗೂ ಹೀಗೆ ಒಂದು ಗೀತೆಯ ಒಂದು ಪುಸ್ತಕಗಳನ್ನ ಎಲ್ರಿಗೂ ಹಂಚುವ ಕೆಲಸಗಳು ಅವ್ರಿಗೆ ವಹಿಸಿರ್ತಾರೆ. ತುಂಬಾ ವೃದ್ಧಾಪ್ಯ, ಬಹಳ ಕಷ್ಟಪಡ್ತಾರೆ. ಆದರೆ ಕೊನೆಗೆ ಅವರು ಆ ಕೆಲಸವನ್ನ ಸುಗಮವಾಗಿ, ಲೀಲಾಜಾಲವಾಗಿ ಭಗವಂತ ನಡೆಸ್ಕೊಡ್ತಾನೆ. ಅದು ಒಂದು ಕತೆ. ಹೀಗೆ ಅನೇಕ ನಮ್ಮ ಜೀವನದಲ್ಲೂ ಬೇಕಾದಷ್ಟು ಆಗಿರುತ್ತೆ, ನಾವು ಗುರುತಿಸ್ಕೊಂಡಿರಲ್ಲ. ಇಂಥ ಸನ್ನಿವೇಶಗಳು ಆಗಿರುತ್ತೆ. ಹೀಗೆ ನಾವು ನಮ್ಮ ಕರ್ತವ್ಯವನ್ನ ನಾವು ಮಾಡ್ತಾ ಹೋಗ್ಬೇಕು. ಮತ್ತೆ ದೃಢವಾದ ಸಂಕಲ್ಪವೂ ಇರಬೇಕು. ಪರಮಾತ್ಮನಲ್ಲಿ ನಂಬಿಕೆನೂ ಇರಬೇಕು. ಬರುವ ಅಡಚಣೆಗಳನ್ನ ಸಹ ಮೀರಿ ಹೋಗುವಂತಹ ದೃಢವಾದಂತಹ ಮನಸ್ಸು ಇರಬೇಕು. ಆ ಸಂಯಮ ಅನ್ನೋದು ಇರಬೇಕು. ಆಗ ಪರಮಾತ್ಮ ಮಿಕ್ಕಿದ್ದನ್ನ ನೋಡ್ಕೊಳ್ತಾನೆ. ಅದನ್ನ ಪರಮಾತ್ಮನಿಗೆ ಬಿಟ್ಬಿಡ್ಬೇಕು, ಯೋಗ ಕ್ಷೇಮವನ್ನ. ಏನಾದ್ರೂ ಡೌಟ್ ಇದೆಯಾ? ಏನು ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಹಾ ಮ್ಯಾಮ್. ಇನ್ನು ಒಂದೇ ಶ್ಲೋಕ ಆಗೋದು ಅನ್ಸುತ್ತೆ. ಇನ್ನೆರಡು ಶ್ಲೋಕ ನೆಕ್ಸ್ಟ್ ವೀಕ್ ತಗೊಳ್ಳೋಣ. 25ನೇ ಶ್ಲೋಕ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜಿನೋಪಿ ಮಾಂ. ಇದರ ಅರ್ಥ, ದೇವತೆಗಳನ್ನು ಪೂಜಿಸುವವರು ದೇವತೆಗಳ ನಡುವೆ ಹುಟ್ಟುತ್ತಾರೆ, ಪೂರ್ವಜರನ್ನು ಪೂಜಿಸುವವರು ಪೂರ್ವಜರ ಬಳಿಗೆ ಹೋಗುತ್ತಾರೆ. ದೆವ್ವ ಮತ್ತು ಭೂತ ಆತ್ಮಗಳನ್ನು ಪೂಜಿಸುವವರು ಅಂತಹ ಜೀವಿಗಳ ನಡುವೆ ಹುಟ್ಟುತ್ತಾರೆ ಮತ್ತು ನನ್ನನ್ನು ಆರಾಧಿಸುವವರು ನನ್ನೊಂದಿಗೆ ವಾಸಿಸುತ್ತಾರೆ. ಇದರ ಪದಶಃ ಅರ್ಥ, ಯಾಂತಿ ಹೋಗು, ದೇವವ್ರತಃ ದೇವತೆಗಳ ಆರಾಧಕರು, ದೇವಾನ್ ದೇವತೆಗಳಲ್ಲಿ, ಪಿತೃನ್ ಪೂರ್ವಜರಿಗೆ, ಯಾಂತಿ ಹೋಗುತ್ತಾರೆ, ಪಿತೃವ್ರತ ಪೂರ್ವಜರ ಆರಾಧಕರು, ಭೂತಾನಿ ಪ್ರೇತಗಳಿಗೆ, ಯಾಂತಿ ಹೋಗು, ಭೂತ ಇಜ್ಯ ಪ್ರೇತಗಳ ಆರಾಧಕರು, ಯಾಂತಿ ಹೋಗು, ಮತ್ ನನ್ನ, ಯಾಜಿನಃ ಭಕ್ತರು, ಅಪಿ ಮತ್ತು ಮಾಂ ನನಗೆ. ನಾನು ಹೇಳೋದು ನಂದು ಇಂಟರ್ನೆಟ್ ಸರಿ ಇದೆಯಾ? ನಿಮ್ಗೆ ಎಲ್ರಿಗೂ ಸರಿಯಾಗಿ ಕೇಳಿಸ್ತಾ ಇದೆಯಾ? ಏನೋ ಸ್ಟಿಲ್ ಆಗ್ಬಿಟ್ಟಿದೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಹಾ, ಕೇಳಿಸ್ತಿದೆ. 25. ಎಲ್ಲರೂ ಆರಾಧಕರೇ, ಆದರೂ ಅಂತಿಮ ಫಲದಲ್ಲಿ ಭಿನ್ನತೆ ಯಾತಕ್ಕಿದೆ ಅಂತ ಕೇಳ್ತಾ ಇದ್ದಾರೆ. ರತ್ನಾಜಿ, ನೀವು ಸ್ಟಾರ್ಟ್ ಮಾಡ್ತೀರಾ? ಹಾ ಮ್ಯಾಮ್, ಒಬ್ಬೊಬ್ಬ ಟ್ರೈ ಮಾಡಿ. ಪೂಜೆ ಮಾಡ್ತಾರೆ. ಕ್ವಶನ್ ಹಾಕ್ತೀರಾ ಮ್ಯಾಮ್ ಅಥವಾ ಇದ್ರ ಹಾಕ್ತೀನಿ. ವಿವರಣೆ? ಹಾ, ಎಲ್ಲರೂ ಒಬ್ಬೊಬ್ರು ಆರಾಧನೆ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದನ್ನ ಅಲ್ವಾ. ಪಿತೃಗಳನ್ನ ಆರಾಧನೆ ಮಾಡ್ತಾರೆ, ಹಾ, ಹಾ, ಭೂತಗಳನ್ನ ಹಾ. ಆರಾಧನೆ ಮಾಡ್ತಾರೆ, ಕೆಲವು ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಆ, ಇವಾಗ ನಾವು ಏನು ಹೇಗೆ ಇದು ಪರಮಾತ್ಮನನ್ನೇ, ಪರಬ್ರಹ್ಮನನ್ನೇ ತಿಳಿದುಕೊಳ್ಳೋದಕ್ಕೆ ನಾವು ಈ ಒಂದು ಜ್ಞಾನ ಯಜ್ಞವನ್ನ ಮಾಡ್ತಾ ಇದ್ದೀವಿ. ಹೀಗೆ ಒಬ್ಬೊಬ್ಬರು ಒಂದೊಂದು, ಯಾರು ಏನ್ ಮಾಡ್ತಾರೋ ಅವ್ರು ಅದನ್ನ ಪಡಿತಾರೆ ಅಂತಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾ ಮ್ಯಾಮ್, ಅದೇ ಇಲ್ಲಿ ಶ್ಲೋಕದಲ್ಲಿ ಇಷ್ಟೊಂದು ಸ್ಪಷ್ಟತೆ ಇದೆ. ದೇವತೆಗಳು ಪೂಜಿಸುವವರು ದೇವತೆಗಳ ನಡುವೆ ಹುಟ್ಟುತ್ತಾರೆ. ಅದೇ ದೇವತೆಗಳನ್ನೇ ಪೂಜಿಸುವವರು ದೇವತೆಗಳ ನಡುವೆನೆ ಹುಟ್ಟುತ್ತಾರೆ ಅಂತ ಅರ್ಥ ಕೊಟ್ಟಿದ್ದಾರೆ. ಪೂರ್ವಜನರನ್ನು ಪೂಜಿಸುವವರು ಪೂರ್ವಜನರ ಬಳಿಗೆ ಹೋಗುತ್ತಾರೆ. ಓಕೆ. ದೇವ ಮತ್ತು ಭೂತ ಆತ್ಮಗಳನ್ನು ಪೂಜಿಸುವವರು ಅಂತಹ ಜೀವಿಗಳ ನಡುವೆ ಹುಟ್ಟುತ್ತಾರೆ.
ಅದೇ ಮ್ಯಾಮ್ ಅವರು ಆತ್ಮ ಆದ್ರೂ ಕೂಡ ಆತ್ಮ ಪರಮಾತ್ಮ ಒಂದೇ ಆಗಿರೋದ್ರಿಂದ ನಾವು ದಿನನಿತ್ಯದ ಜೀವನದಲ್ಲಿ ನಮ್ಮ ಕಾರ್ಯಗಳಲ್ಲಿ ಯಾವ್ದನ್ನ ಹೆಚ್ಚೆಚ್ಚು ಆ ಅಳವಡಿಸ್ಕೊಂಡಿರ್ತೀವೋ ಪೂಜಿಸೋದ್ರಲ್ಲಿ ಆಗಿರ್ಬೋದು, ಅವ್ರು ಯಾವ್ದನ್ನ ಯಾವಾಗೂ ಮನದಲ್ಲಿ ಇಟ್ಕೊಂಡು ಪ್ರತಿ ಒಂದ್ಸಲನು ಅದನ್ನೇ ಬೇಡ್ಕೊಂತಾ ಇರ್ತಾರೆ ಅಥವಾ ಕೇಳ್ಕೊಂತಾ ಇರ್ತಾರೆ. ಅವ್ರ ಇದನ್ನೇ ಅಂದ್ರೆ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಈಗ ಹೆಂಗ್ ನಾವು ಪೂಜೆ ಮಾಡ್ಬೇಕು ಅದು ಇದು ಅಂತ ಹೇಗ್ ಹೇಳ್ತೀವೋ ಹಂಗ ಅವರು ನಂಗೆ ಪೂರ್ವಜರನ್ ಪೂಜೆ ಮಾಡ್ಬೇಕು ಅನ್ನೋದು ಒಬ್ಬೊಬ್ರಿಗಿರುತ್ತೆ. ಅಥವಾ ಅವ್ರಿಗೇನೋ ಒಂದು ಅನುಭವದಲ್ಲೋ ಏನೋ ಅವರು ಅದೇ ತರ ನಡ್ಕೋತಾ ಇರ್ತಾರೆ. ಒಬ್ಬೊಬ್ರು ದೇವ್ರುಗಳಲ್ಲಿ ದೇವತೆಗಳನ್ನ ಪೂಜೆ ಮಾಡ್ತಿರ್ತಾರೆ, ಯಾಕಂದ್ರೆ ಅವ್ರದ್ದು ಬೇರೆ ರೀತಿ ಅನುಭವ ಪಡ್ಕೊಂಡಿರ್ತಾರೆ. ಅವ್ರಿಗೆ ತುಂಬಾ ನಂಬಿಕೆ ಬಂದಿರುತ್ತೆ, ಅಥವಾ ಅವರು ಜ್ಞಾನಿಗಳಾಗಿರ್ತಾರೆ, ತಿಳ್ಕೊಂಡಿರ್ತಾರೆ. ಹಂಗಾಗಿ ಎಲ್ರಿಗಿಂತ ಶ್ರೇಷ್ಠವಾದವರು ಅವರಲ್ಲೇ ಸೇರ್ಕೋತೀನಿ ಅನ್ನೋರು ದೇವತೆಗಳನ್ನ ಪೂಜೆ ಮಾಡ್ತಾರೆ. ಆದ್ರೆ ಫಲ ಯಾಕೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಅಂದ್ರೆ, ಇಲ್ಲೇ ಹೇಳಿರೋ ಹಾಗೆ ನಾವ್ ಏನನ್ನ ಬಯಸ್ತೀವೋ ಅದೇ ನಮ್ಗೆ ಕೊನೆಗ್ ಸಿಗೋದಲ್ವಾ ಮ್ಯಾಮ್. ಹಂಗಾಗಿ ನಾವ್ ಏನೇನ್ ಬಯಸಿರ್ತೀವೋ ನಾವ್ ಅಲ್ಲೇ ಸೇರ್ಕೋತೀವಿ. ಹಾ ಮ್ಯಾಮ್. ಹಂಗಾಗಿ ನೀವು ಲಾಸ್ಟ್ ಶ್ಲೋಕದಲ್ಲಿ ಹೇಳ್ದಾಗು ಹುಟ್ಟು ಸಾವು ಸಾವು ಹೇಗಾದ್ರೂ ಬರ್ಬೋದು, ಬಟ್ ಸಾಯೋ ಟೈಮಲ್ಲಿ ನಾವ್ ಏನ್ ನೆನೆಸ್ಕೊಂಡ್ವಿ ಅಂತ ಅಲ್ಲ, ಆದ್ರೆ ಮುಂಚೆಯಿಂದನೂ ನಾವ್ ಯಾವ ರೀತಿ ಅದನ್ನ ಅಳವಡಿಸ್ಕೊಂಡಿದ್ವಿ ಅದು ಕೂಡ ಅದೇ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಇದು ಹಂಗೆ ಮ್ಯಾಮ್. ನಾನು ಫಸ್ಟ್ ಇಂದ ನನ್ನ ನಡವಳಿಕೆನೇ ಬೇರೆ, ನಾನು ಪೂಜಿಸಿದ್ದೇ ಬೇರೆ, ಅಥವಾ ನನ್ನ ಅಂತರ ಆಳದಲ್ಲಿ ಇರೋದೇ ಬೇರೆ. ಬರೀ ತೋರ್ಕೆಗೆ ನಾನು ನಂಗೆ ಮನ್ಸಲ್ಲಿ ಇರತ್ತೆ ಪೂರ್ವಜರನ್ನ ಮಾಡ್ಬೇಕು ಅಥವಾ ದೇವಭೂತಗಳನ್ನ ಅದೇನೋ ಬೇರೆ ಕಡೆ ಆಸಕ್ತಿ ಇರುತ್ತೆ. ಆದ್ರೂ ಎಲ್ರು ದೇವ್ರ ಪೂಜೆ ಮಾಡ್ತಾರೆ ಅಂತ ನಾನು ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ, ನಂಗೇನು ಅದ್ರದ್ದು ಇದು ಸಿಗೋಲ್ಲ, ಫಲ ಸಿಗಲ್ಲ. ನಾವು ಜೀವನ ಪೂರ್ತಿ ಅದನ್ನ ಅಳವಡಿಸ್ಕೊಂಡಿದ್ದೇ ಆದ್ರೆ, ಅದ್ರ ಪ್ರಕಾರ ನಡ್ಕೊಂಡಿದ್ದೇ ಆದ್ರೆ, ಎಲ್ಲಾದ್ರಲ್ಲೂ ದೇವ್ರನ್ನ ಕಾಣುತ್ತಾನೆ ಇದ್ರೆ ನಾವು ಅವ್ರನ್ನ ಸೇರ್ಕೋತೀವಿ ನಾವು. ಇದು ಹಂಗೇನೆ ಮ್ಯಾಮ್. ಮಾಲಾಜಿ. ಹಾ ಮ್ಯಾಮ್. ಇದು ನಾವು ಕೆಲಸಗಳನ್ನ ಮಾಡೋ ರೀತಿ, ಒಂದೇ ಕೆಲಸನ ನಾವು ಬೇರೆ ಬೇರೆ ತರ ಮಾಡ್ಬೋದು. ಒಂದು ಆ ಧರ್ಮದ ದಾರಿನಲ್ಲಿ ನಡ್ಕೊಂಡು ಮಾಡ್ಬೋದು, ಅಥವಾ ಒಂಚೂರು ಅಡ್ಡ ದಾರಿ ಹಿಡಿದು ಮಾಡ್ಬೋದು. ಅದಕ್ಕೆ ಅದರದ್ದು ಪ್ರತಿಫಲ ಇರುತ್ತೆ. ಸೊ ಆ ತರ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀನಿ. ಮತ್ತೆ ಇಲ್ಲಿ ನೀರು ಏನೋ ತೋರ್ಸಿದ್ದಾರೆ. ಅಂದ್ರೆ ನಾವು ಒಂದು ಒಳ್ಳೆ ಮನಸ್ಸಿಂದ ಪ್ಯೂರ್ ಆಗಿ ಒಂದು ಕೆಲಸ ಮಾಡೋದಿರ್ಬೋದು, ಅಥವಾ ಸ್ವಲ್ಪ ಕಲುಷಿತವಾಗಿದೆ ಮದ್ಯದ ನೀರು. ಸೊ ಅದು ಸ್ವಲ್ಪ ನನ್ ಬಗ್ಗೆ ಒಳ್ಳೇದು, ಬೇರೆಯವ್ರ ಬಗ್ಗೆ ಕೆಟ್ಟದು, ಆ ತರ ಯೋಚನೆ ಮಾಡೋ ಒಂದು ಇದಿರ್ಬೋದು. ಅಂದ್ರೆ ಸೆಲ್ಫಿಶ್ನೆಸ್ ಅಲ್ಲಿ ಮಾಡಿರೋ ಇದಿರ್ಬೋದು. ಇನ್ನೊಂದು ನಂದು ಮಾತ್ರ ನಾನ್ ನೋಡ್ಕೊಂತೀನಿ, ಬೇರೆಯವ್ರದ್ದು ಏನಾದ್ರೂ ನನಗೇನು ಬೇಕಾಗಿಲ್ಲ ಅನ್ನೋದೊಂದ್ ಇದ್ರಲ್ಲಿ ಮಾಡಿರೋ ಅಂತ ಕೆಲ್ಸಗಳಿರ್ಬೋದು. ಅದಕ್ಕೆ ಅದ್ರ ತಕ್ಕಾಗಿ ಪ್ರತಿಫಲಗಳು ಇರತ್ತೆ. ಇಲ್ಲಿ ಆರಾಧನೆ ಅಂತಂದ್ರೆ ನಾವು ಮಾಡೋ ಎಲ್ಲಾ ಕೆಲ್ಸದಲ್ಲೂ ನಾವು ದೇವ್ರನ್ನ ನೋಡಿ ಮಾಡ್ಬೇಕು. ಸೊ ನಾವು ಮಾಡ್ಬೇಕಾದ್ರೆ ನಾವು ಎಷ್ಟು ಶ್ರದ್ಧೆಯಿಂದ ಮಾಡಿರ್ತೀವಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟು, ಎಷ್ಟು ದೇವ್ರ ಕೆಲ್ಸ ಅಂತ ಎಷ್ಟು ಧರ್ಮದಲ್ಲಿ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಇದು ಡಿಸೈಡ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಮೂರು ನೀರು ಏನಂದ್ರೆ ನಮ್ಮ ಮನಸ್ಸು ಎಷ್ಟು ಕಶ್ಮಲಾಗಿದೆ, ಆಮೇಲೆ ಹೇಗೆ ಒಂಥರ ಪ್ಯೂರಿಫೈ ಆಗ್ತಾ ಹೋಗುತ್ತೆ, ಇಲ್ಲಿ ಪ್ಯೂರಿಫೈ ಆಗುತ್ತೆ ಅಂತ ಹೀಗೆ ನಾವೇ ನಮ್ಮ ಹಣೆ ಬರನ ಬರ್ಕೊಳ್ತೀವಿ ಅಂತ ಬಿಟ್ಟು ನಾವು ಪ್ಯೂರಿಫೈ ಮಾಡ್ಕೊಂಡ್ರೆ ಈ ಪ್ಯೂರ್ ಆಗುತ್ತೆ. ಇಲ್ಲ ಅಂತ ಬಗ್ಡನ್ನ ಇಟ್ಕೊಳ್ತೀವಿ ಅಂತಂದ್ರೆ ಬಗ್ಗಡವಾಗೇ ಇರುತ್ತೆ. ಹಾಗೆ ತೋರಿಸಿದ್ದಾರೆ. ಉಷಾಜಿ ಹೇಳಿ. ಉಷಾಜಿ ನೀವು ಶೇರ್ ಮಾಡಿ. ಮ್ಯಾಮ್ ನಂಗೆ ಅನ್ಸೋದು ಇವಾಗ ನಾವುಗಳು ಒಂಥರ ಪ್ರೀ ಪ್ರೈಮರಿ LKG UKG ನಲ್ಲಿ ಇದ್ದವ್ರು ಇವಾಗ ಸ್ವಲ್ಪ ಆತ್ಮಜ್ಞಾನದ ಬಗ್ಗೆ ಒಂಚೂರು ತಿಳ್ಕೊಂತ ಇವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಲೆವೆಲ್ಗೆ ಬಂದಿದೀವಿ. ಹಾಗೇನೆ
ಮನುಷ್ಯ ಪ್ರತಿಯೊಂದು ಜನ್ಮಗಳಿಂದ ಯಾವ್ಯಾವ ಸಹವಾಸದಲ್ಲಿ ಹೇಗೆ ಬರ್ತಾನೆ ಅನ್ನೋದ್ರ ಮೇಲೆ ಅಂದ್ರೆ ಇವಾಗ ಅದು ನೀರ್ ಕಲ್ಮಶವಾಗಿರೋ ನೀರು ಪ್ರತಿಯೊಂದು ಇದ್ರ ಸ್ಟೇಜ್ ಅಲ್ಲೂ ಅದೊಂದು ಪ್ರೋಸೆಸ್ ಆಗಿ 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 ಹೇಗೆ ತಿಳಿಯಾಗುತ್ತೋ ಹಾಗೆ ಇವಾಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿರೋಳು ನಾನು ಹೋಗ್ಬಿಟ್ಟು PUC ಎಕ್ಸಾಮ್ ಬರೆದು ಪಾಸ್ ಆಗೋದಕ್ಕಾಗಲ್ಲ. ನಾನು ಅದ್ರದ್ದು ಜ್ಞಾನ, ಅದರ ಅರಿವು, ಅದ್ರ ಪರಿಪಾಲನೆ ಎಲ್ಲ ಮಾಡಿ ಮೇಲೆ ಆ ಸ್ಟೇಜ್ಗೆ ಹೋಗೋದಿಕ್ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದೆ ಅಂತ ನನ್ನ ಅನ್ನಿಸ್ತು ಮ್ಯಾಮ್. ಎಲ್ಲರಿಗೂ ಒಂದೊಂದು ಸ್ಟೇಜ್ ದೃಷ್ಟಿಯಲ್ಲಿ ಹೇಳಿದ್ದೀರಾ, ಎಲ್ರಿಗೂ ಅನ್ಸಿರೋದು ಕರೆಕ್ಟ್ ಆಗೇ ಇದೆ. ಹೇಳಿ, ಕಂಟಿನ್ಯೂ ಮಾಡಿ. ಅದೇನೆ ಮ್ಯಾಮ್, ಅದು ಒಂದೊಂದು ಸ್ಟೇಜ್ ಅಲ್ಲೂ ನಾವು ಯಾರ ಜೊತೆ ಸಹವಾಸದಲ್ಲಿ ಯಾರ ಜೊತೆ ಬರ್ತೀವಿ ಅನ್ನೋದು ನಮ್ಮ ಸಹವಾಸನೂ ಕೂಡ ಅದಕ್ಕೆ ಸೇರ್ಕೊಳ್ಳುತ್ತೆ. ನಾವು ಸಜ್ಜನ ಸಹವಾಸ ಇದ್ರೆ ಸಜ್ಜನರ ಇದು ರೀತಿ ಪರಿಪಾಲನೆ ನಡ್ಸ್ಕೊಂತ ಹೋಗುತ್ತೆ. ಇಲ್ಲಿ ಇದನ್ನ ಹೇಳ್ತಾರಲ್ಲ, ಪೂರ್ವಜರನ್ನು ಪೂಜಿಸುವವರು ಪೂರ್ವಜರ ಬಳಿಗೆ ಹೋಗುತ್ತಾರೆ ಅಂತ. ಅಂದ್ರೆ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಆ ವಾತಾವರಣಕ್ಕೆ ತಕ್ಕನಾಗಿ ಬದಲಾಗ್ತಾ ಹೋಗ್ತೀವಿ. ಯಾವ ವಾತಾವರಣದಲ್ಲಿ ಸೇರ್ಕೊಂತೀವೋ ಅದು ನಮ್ಮನ್ನ ಬದಲಾಯಿಸ್ತಾನು ಹೋಗ್ತಾ ಹೋಗುತ್ತೆ. ಅಂದ್ರೆ ಆತ್ಮದ ಅರಿವು ಯಾವಾಗ ಆಗ್ತಾ 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 ನಾವು ಅದ್ರದ್ದು ತಿಳಿ ಆಗ್ತಾ ಹೋಗುತ್ತೆ. ಇವಾಗ ಹಿಂದೆ ಹೇಳ್ದಂಗೆ ನಾವು ಇಂದ್ರಿಯಗಳ ದಾಸರಾಗಿ ಹೋಗ್ಬಿಟ್ಟಿರ್ತೀವಿ. ಆ ಇಂದ್ರಿಯಗಳದಿಂದನೂ ಇವಾಗ ನಾವುಗಳು ಹುಟ್ಟಿಂದ ಇಲ್ಲಿ ತನಕ ನಮ್ಮ ಇದು ಬೆಳಿತಾ ಬೆಳಿತಾ ನಮ್ಮಲ್ಲಿ ಏನೇನ್ ಚೇಂಜಸ್ ಆಗ್ತಾ ಹೋಗಿದ್ಯೋ ನಮ್ಮ ಪ್ರಪಂಚನ ನೋಡೋ ರೀತಿನೂ ಬದಲಾಗ್ತಾ ಹೋಗ್ತಾ ಇದೆ. ಹಾಗಾಗಿ ನಾವು ಎಷ್ಟು ನಮ್ಮ ಇದ್ರದ್ದು ಆ ಪ್ರಬುದ್ಧತೆ ಬರೋದೋ ಅವಾಗ ನಾವು ನಮ್ಮೊಳಗೆ ನಾವು ಜೀವಿಸೋದಿಕ್ ಶುರು ಮಾಡ್ತೀವಿ ಅನ್ನೋದು ಅಂತ ಅಲ್ವಾ? ಆವಾಗ ಏನು ನಮ್ಗೆ ಈ ಎಲ್ಲದಕ್ಕಿಂತ ಮೀರಿದಂತಹದ್ದು ಒಂದು ದೈವ ಅನ್ನೋದು ಇದೆ. ಅದನ್ನ ನಾನು ಪಡಿಬೇಕು, ಅದನ್ನ ತಿಳ್ಕೊಳ್ಬೇಕು, ಈ ಎಲ್ಲ ಜೀವನದ ರಹಸ್ಯ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತ ಹೋಗಿ ಆತ್ಮಜ್ಞಾನವನ್ನ ತಿಳ್ಕೊಂಡಾಗ ನಾವು ಅಲ್ಲಿ ಯಾವ್ದು ಅಲ್ಟಿಮೇಟ್, ಯಾವುದನ್ನ ಕೊನೆಯಲ್ಲಿ ಯಾವುದನ್ನು ಪಡಿಬಹುದೋ ಅದನ್ನ ಪಡಿತೀವಿ ಅಲ್ವಾ? ಹೀಗೆ ಇಲ್ಲಿ ದೇವತೆಗಳನ್ನ ಪೂಜಿಸುವವರು ದೇವತೆಗಳ ನಡುವೆ, ನೀವೆಲ್ಲ ಹೇಳಿದ್ದು ಕರೆಕ್ಟ್ ಆಗಿದೆ. ಹೇಗೆ ಒಂದು ವ್ಯಾವಹಾರಿಕ ಜೀವನದಲ್ಲೂ ಸಹ ಹೇಗೆ, ಮತ್ತೆ ಆಧ್ಯಾತ್ಮಿಕ ಪಾರಮಾರ್ಥಿಕವಾಗಿ ಸಹ ಹೇಗೆ ಚಿಂತನೆಯನ್ನ ಮಾಡೋದು, ಪಾರಮಾರ್ಥಿಕವಾಗಿ ಚಿಂತನೆಯನ್ನ ಮಾಡಿ ಪರಮಾತ್ಮನನ್ನ ಯಾವಾಗ ತಿಳ್ಕೊಳ್ತೀವೋ ಆಗ ಪರಮಾತ್ಮನಲ್ಲೇ ನಾವು ಲೀನ ಆಗೋಗ್ತೀವಿ ಅನ್ನೋದನ್ನು ತಿಳಿಸಿದ್ರಿ. ದೇವತೆಗಳನ್ನು ಪೂಜಿಸುವವರು ಇಲ್ಲಿ ವಿವಿಧ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳ ನಡುವೆ ಹುಟ್ಟುತ್ತಾರೆ. ದೇವತೆಗಳು ಅಂದ್ರೆ ನಾವು ಈಗ ಒಂದಷ್ಟು ಶ್ಲೋಕಗಳಲ್ಲಿ ಚಿಂತನೆಯನ್ನು ಮಾಡಿದಿವೆ. ಹೇಗೆ ಈ ಇಂದ್ರಿಯಗಳು ಅಂದ್ರೆ ದೇವತೆಗಳಿಂದ ನಡೆಸುವಂಥದ್ದು. ಆ ದೇವತೆಗಳಿಗೇನು ಪರಮಾತ್ಮನ ಶಕ್ತಿಗಳೇ ಅವು. ಪಂಚೇಂದ್ರಿಯಗಳು ಅಂತಂದ್ರೆ ಪಂಚೇಂದ್ರಿಯಗಳು ಬರೀ ಈ ಗೋಲಕಗಳಲ್ಲ. ನಮ್ಗೆ ಕಣ್ಣು ಇದೆಯಲ್ಲ, ಅದಕ್ಕೆ ಶಕ್ತಿ ಬೇಕಾದ್ರೆ ಶಕ್ತಿ ದೇವತೆ ಇರಬೇಕು. ಕಿವಿ ಕೇಳಿಸ್ಬೇಕಾದ್ರೆ ಬರೀ ಮೇಲ್ಗಡೆ ಕಿವಿ ಇದ್ಬಿಟ್ರೆ ಆಗಲ್ಲ, ಅದಕ್ಕೆ ಶಕ್ತಿ ದೇವತೆ ಕೆಲಸ ಮಾಡಬೇಕು. ಎಲ್ಲ ಪಂಚೇಂದ್ರಿಯಗಳಲ್ಲಿ ಎಲ್ಲ ದೇವತೆಗಳು ಇದ್ದಾರೆ. ಆ ಶಕ್ತಿ ದೇವತೆಗಳು ಕೆಲಸಗಳನ್ನು ಮಾಡಿದಾಗ ಮಾತ್ರ ಅವುಗಳು ಕೆಲಸವನ್ನು ಮಾಡೋದು. ನನ್ನ ಕಣ್ಣಲ್ಲಿ ಸೂರ್ಯನ ಶಕ್ತಿ ಇದ್ರೆ ಮಾತ್ರ ನನಗೆ ಒಂದು ರೂಪವನ್ನ ನಾನು ಗ್ರಹಿಸೋದಕ್ಕೆ ಸಾಧ್ಯ ಆಗೋದು. ಹಾಗೇನೆ ಈ ಆಕಾಶ ಶಬ್ದ ಅನ್ನೋದನ್ನ ನಾನು ಗ್ರಹಣ ಮಾಡ್ಬೇಕಾದ್ರೆ ಈ ಒಂದು ಆಕಾಶ ಅನ್ನೋದು ಇರಬೇಕು. ಇಲ್ಲ ಅಂತಂದ್ರೆ, ಈ ಅವಕಾಶ ಅನ್ನೋದಿಲ್ಲ ಅಂತಂದ್ರೆ ನನ್ನ ಈ ಕಿವಿ ಅನ್ನೋದು ಕೆಲಸ ಮಾಡಲ್ಲ. ಅದಕ್ಕೆ ದಿಗ್ದೇವತೆ ಅಂತ ಹೇಳೋದು. ಹೀಗೆ ದೇವತೆಗಳು ಇರಬೇಕು. ನಾಲಿಗೆಗೂ ಹಾಗೆ ನಾವು
ಅಲ್ಲಿ ಏನಿರಬೇಕು, ನಾವು ಪಂಚೇಂದ್ರಿಯಗಳಾಗಿ ನಾಲಿಗೆಯನ್ನು ತೆಗೆದುಕೊಂಡಾಗ ಅಲ್ಲಿ ವರುಣ ಕೆಲಸ ಮಾಡ್ತಾನೆ. ನಾವು ವಾಗ್ದೇವತೆಯಾಗಿ ತೆಗೆದುಕೊಂಡಾಗ ಏನು ಸರಸ್ವತಿ ಅಂತ ಒಂದು ವಾಕ್ಗೆ ಹೇಳ್ತೀವಿ, ಆದರೆ ನಾಲಿಗೆಯಲ್ಲಿ ಅಲ್ಲಿ ಅಗ್ನಿ ದೇವತೆ ಕೆಲಸ ಮಾಡಬೇಕು. ಹೀಗೆ ಎಲ್ಲ ಪಂಚೇಂದ್ರಿಯಗಳು ಸಹ, ಮತ್ತೆ ಕರ್ಮೇಂದ್ರಿಯಗಳಿಗೂ ಅಷ್ಟೇ, ಅಲ್ಲಿ ದೇವತೆಗಳು ಕೆಲಸ ಮಾಡಬೇಕು ಅಂತಂದ್ರೆ ಕರ್ಮೇಂದ್ರಿಯಗಳಿಗೂ ಒಂದೊಂದು ದೇವತೆ ಉಂಟು. ಮನಸ್ಸಿಗೂ ಚಂದ್ರ, ಈ ಏನು ಕೈಗೆ ಇಂದ್ರ, ಕಾಲಿಗೆ ಅದು ಕರ್ಮೇಂದ್ರಿಯ ಅಲ್ವಾ, ಅದಕ್ಕೆ ವಿಷ್ಣು. ಹೀಗೆ ಪ್ರತಿಯೊಂದಕ್ಕೂ ಸಹ ದೇವತೆಗಳು ಕೆಲಸ ಮಾಡಬೇಕು. ಅವುಗಳಿಗೆ ಏನು ಮಾಡತ್ವೆ, ಹೊರ ಪ್ರಪಂಚದ ವಸ್ತು ವಿಷಯಗಳನ್ನ ತರುತ್ತವೆ. ಇವು ಎಲ್ಲ ಪರಮಾತ್ಮನ ಶಕ್ತಿಗಳು, ಪರಮಾತ್ಮನಿಗೋಸ್ಕರ ಕೆಲಸ ಮಾಡುವಂತಹವು. ಅವು ಪರ್ಮನೆಂಟ್ ಆಗಿ ಇರುವಂತಹವಲ್ಲ, ಅಂದ್ರೆ ನಮ್ಗಿಂತ ಮೇಲ್ಮಟ್ಟದ ಎಂಟಿಟೀಸ್ ಅಂತ ಹೇಳ್ಬೋದು. ಅವು ಹೊರ ಪ್ರಪಂಚದಲ್ಲಿ ಇರುವಂತಹ ವಿಷಯ ವಸ್ತುಗಳನ್ನು ತರುತ್ತವೆ. ಅಂದ್ರೆ ನಮಗೆ ಈ ದೇವತೆಗಳನ್ನ ನಾವು ಪೂಜೆ ಮಾಡಿದಾಗ, ಅಂದ್ರೆ ಆರಾಧನೆ ಮಾಡಿದಾಗ, ನಮ್ಮ ಇಂದ್ರಿಯಗಳಿಗೆ ಬೇಕು ಅನ್ನೋಂಥ ವಸ್ತುಗಳನ್ನು ಪಡ್ಕೊಳ್ಬೇಕು. ಅಂದ್ರೆ ಆ ಇಂದ್ರಿಯ ಸುಖಗಳನ್ನು ಮಾತ್ರ ಪಡಿತೀವಿ, ಅಲ್ಲೇ ಇರ್ತೀವಿ ನಾವು, ಅಲ್ಲೇ ಅವುಗಳ ನಡುವೆನೆ ಹುಟ್ಟುತ್ತೀವಿ ಅಂತಂದ್ರೆ ವಿಷಯ ವಸ್ತುಗಳ ನಡುವೆಯೇ ಇರ್ತೀವಿ ಅಂತ ಈ ರೀತಿಯಲ್ಲೂ ಸಹ ನಾವು ಚಿಂತನೆಯನ್ನ ಮಾಡಬಹುದು. ಪೂರ್ವಜರನ್ನು ಪೂಜಿಸುವವರು ಪೂರ್ವಜರ ಬಳಿಗೆ ಹೋಗುತ್ತಾರೆ ಅಂತಂದ್ರೆ, ನಾವೆಲ್ಲರೂ ನಮ್ಮ ತಂದೆ ತಾಯಿ ಅಜ್ಜಿ ತಾತ ಎಷ್ಟು ಪೀಳಿಗೆಗಳಿಂದ ನಮ್ಮ ಒಂದು ಇದು ಸಂತತಿಗಳು ಬೆಳಕೊಂಡು ಬಂದಿರುವಂತಹದ್ದು. ಅವರುಗಳಿಗೇನು ನಮಗೆ ಏನೋ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ. ಸುಮ್ಮನೆ ಮನೆಯಲ್ಲಿ ಸುಮ್ಮನೆ ನಮಗೆ ತಿದ್ದುತ್ತಾರ? ಎಷ್ಟು ಸಂಸ್ಕಾರಗಳನ್ನು ನಾವು ಈ ರೀತಿಯಾಗಿ, ಇವಾಗ ನೀವೆಲ್ಲರೂ ಈ ಸತ್ಸಂಗಕ್ಕೆ ಬರ್ಬೇಕಾದ್ರೆ, ನಾನು ಇಲ್ಲಿ ಇರ್ಬೇಕು, ಸತ್ಸಂಗದಲ್ಲಿ ಇರ್ಬೇಕು ಅಂತಂದ್ರೆ ಅವರೆಲ್ಲ ಕೊಟ್ಟಿರುವ ಕೊಡುಗೆಯೇ ಇದು. ಪಿತೃಗಳು ಕೊಟ್ಟಿರುವ ಕೊಡುಗೆ. ಅವ್ರಿಗೆ ಸಹ ನಾವು ಅವರನ್ನ ಪೂಜಿಸ್ತಾ ಇದ್ದಾಗ ಅವರು ಕೊಟ್ಟಂತ ಸಂಸ್ಕಾರಗಳಲ್ಲಿ ಅಲ್ಲಿಯೇ ಇರ್ತೀವಿ. ಆಯ್ತಾ? ಅವೆಲ್ಲ ಅಗತ್ಯ ಇರುವಂತಹವೇ. ದೇವತೆಗಳನ್ನು ಪೂಜೆ ಮಾಡಬೇಕು, ಪೂರ್ವಜರನ್ನು ಸಹ ನಾವು ಪೂಜೆ ಮಾಡಬೇಕು, ಅದನ್ನು ಸಹ ನಾವು ಪೂಜೆ ಮಾಡಬೇಕು. ಮತ್ತೆ ಭೂತಗಳು ಅಂತಂದ್ರೆ ಏನು? ಪಂಚಭೂತಗಳನ್ನ ಯಾರು ಪೂಜಿಸ್ತಾರೋ ಅವರು ಅಲ್ಲಿ ಹುಟ್ಟುತ್ತಾರೆ. ಅಂದ್ರೆ ಪಂಚಭೂತಗಳಿಂದಲೇ ಆಗಿರೋದು ಅಂತ ನೀವು ಇವಾಗ ಆತ್ಮಜ್ಞಾನದಲ್ಲಿ ತಿಳಿದುಕೊಂಡಿದ್ದೀರ. ಈ ಎಲ್ಲ ಏನು ವಿಷಯ ಪ್ರಪಂಚ ಅನ್ನೋದು ಏನಾಗಿದೆ, ಈಗ ದೇಹ ಮನಸ್ಸು ಬುದ್ಧಿ ಅನ್ನೋದು ನಮಗೆ ಏನಾಗಿದೆ, ಸ್ಥೂಲ ಶರೀರ ಇರ್ಬೋದು, ಸೂಕ್ಷ್ಮ ಶರೀರ ಇರಬಹುದು, ಎಲ್ಲವೂ ಪಂಚಭೂತಗಳಿಂದ ಆಗಿದೆ. ಇಲ್ಲಿ ನಮಗೆ ಏನ್ ನಾಮರೂಪಗಳಿಂದ ಕಾಣುವಂತಹ ಪ್ರತಿಯೊಂದು ಸಹ ಪಂಚಭೂತಗಳಿಂದಲೇ ಆಗಿರುವಂತಹದ್ದು ಅನ್ನೋದು ನೀವು ತಿಳ್ಕೊಂಡಿದ್ರ. ಅದನ್ನ ಆರಾಧಿಸಿದ್ರೆ ಅವುಗಳ ಒಂದು ಫಲ ಅನ್ನೋದು ನಮ್ಗೆ ಸಿಗುತ್ತೆ, ನಾವು ಅವುಗಳಲ್ಲಿ ಇರ್ತೀವಿ. ಆದ್ರೆ ಇಲ್ಲಿ ನಾವು ಅದನ್ನ ಮೀರಿ ಹೋಗ್ತಾ ಇದ್ದೀವಿ. ಅವುಗಳನ್ನೆಲ್ಲ ಬೇಕು, ಅವು ನಮಗೆ ಈ ವ್ಯಾವಹಾರಿಕ ಜೀವನಕ್ಕೆ. ಮತ್ತೆ ನಾವು ಸಮಾಧಾನವಾಗಿ ಇರಬೇಕು ಅಂತಂದ್ರೆ ಇವುಗಳ ಎಲ್ಲವೂ ಸಹ ನಮಗೆ ಸಹಕರಿಸಬೇಕು, ಅದಕ್ಕೋಸ್ಕರ ಅವೆಲ್ಲ ಬೇಕು. ಆದ್ರೆ ಇವುಗಳನ್ನ ಎಲ್ಲವನ್ನು ಮೀರಿ ಹೋಗ್ತಾ ನಾವು ಪ್ರಯಾಣವನ್ನ ಮಾಡ್ತಾ ಇದ್ದೀವಿ, ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಏನು? ಪರಬ್ರಹ್ಮನ, ಎಲ್ಲದಕ್ಕೂ ಕಾರಣವಾದಂತಹ ಪರಬ್ರಹ್ಮನನ್ನ ತಿಳ್ಕೊಳ್ತಾ ಇದ್ದೀವಿ. ಎಲ್ಲವೂ ಸಹ ಪರಬ್ರಹ್ಮನಿಂದಲೇ ಆಗಿರೋದು. ಪರಬ್ರಹ್ಮನೇ ಈ ಪ್ರಪಂಚವಾಗಿ ಕಾಣಿಸ್ತಾ ಇರೋದು. ನಾನು, ನೀವು, ಈ ಬೆಟ್ಟ ಗುಡ್ಡ ನದಿ ಮರ ಗಿಡ ಎಲ್ಲವೂ, ಮಣ್ಣು ಎಲ್ಲವೂ ಸಹ ಆ ಪರಮಾತ್ಮನೇ ಈ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಆ ಪರಮಾತ್ಮನ ನಿಜ ಸ್ವರೂಪವನ್ನ ನಾವು ತಿಳಿದುಕೊಂಡಾಗ, ಆಗ ಆ ಪರಮಾತ್ಮನ ಸ್ವಸ್ವರೂಪ ಏನಿದೆ ಮತ್ತೆ ನನ್ನ ಸ್ವಸ್ವರೂಪ ಏನಿದೆ
ಅವು ಎರಡರನ್ನು ತಿಳ್ಕೊಂಡಾಗ ಅದು ಅದರಲ್ಲಿ ಭಿನ್ನತೆ ಅನ್ನೋದಿಲ್ಲ. ಆಗ ಪರಮಾತ್ಮನನ್ನೇ ಸೇರ್ಕೊಳ್ತೀನಿ. ಯಾವಾಗ ನಾನು ಇವಾಗ ಸೀಮಿತ ಅಂತ ಅಂದ್ಕೊಳ್ಳೋದು ಯಾತಕ್ಕೆಂದರೆ, ನಾನು ಈ ದೇಹ ಮನಸ್ಸು ಬುದ್ಧಿ ಅಂತ ಅಂದ್ಕೊಂಡಾಗ ನಾನು ಸೀಮಿತತೆ. ಆದರೆ ನನ್ನ ಆತ್ಮನ ನಿಜ ಸ್ವರೂಪ ಏನು? ಸಚ್ಚಿದಾನಂದ ಸ್ವರೂಪ. ಹಾಗೆ ಈಶ್ವರನ ಸ್ವರೂಪ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಒಂದು ಏನು ಈ ಪ್ರಪಂಚದಲ್ಲಿ ನಾಮರೂಪಗಳಿರುವಂತಹ ಪ್ರಪಂಚ ಏನು ಕಾಣಿಸುತ್ತೆ, ಅದಕ್ಕೆ ಎಲ್ಲ ಆಧಾರವಾಗಿರುವಂತಹದ್ದು ಈ ಪರಬ್ರಹ್ಮ. ಅಂದಮೇಲೆ ಈ ಪರಬ್ರಹ್ಮ ಮತ್ತು ಈ ಜೀವಾತ್ಮ ಎರಡು ಒಂದೇ ಅಂತ ತಿಳ್ಕೊಳ್ಳೋದೆ ಕೊನೆಯಂಥದ್ದು. ಅದನ್ನು ತಿಳ್ಕೊಂಡಾಗ ಅವನು ಅದೇ ಆಗೋಗ್ತಾನೆ, ಪರಬ್ರಹ್ಮನಲ್ಲೇ. ಪರಬ್ರಹ್ಮನಿಂದ ಬೇರೆ ಅಲ್ಲ, ಹೊರತು ಅಲ್ಲವೇ ಅಲ್ಲ. ಪರಬ್ರಹ್ಮನೇ ಹೀಗೆಲ್ಲ ನಾನಾ ರೂಪಗಳಾಗಿ ನಾನಾ ವಿಧವಾಗಿ ಕಾಣಿಸ್ಕೊಳ್ತಾ ಇರೋದು ಅನ್ನೋದು, ಆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಅದೇ ಆಗೋಗ್ತಾನೆ ಅಷ್ಟೇ ಅನ್ನೋದು ಇಲ್ಲಿ ಚಿಂತನೆ. ಏನಾದರೂ ಕೇಳೋದಿದೆಯಾ? 2 ಶ್ಲೋಕಗಳು ಎಷ್ಟು ಚೆನ್ನಾಗಿವೆ ಅಲ್ವಾ? ನಿಜ ಮ್ಯಾಮ್, ಹೌದು. ಇನ್ನು ಒಂದು ತಗೊಂಡ್ರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ. ನೆಕ್ಸ್ಟ್ ವೀಕ್ ಇನ್ನು 2 ಮಾಡೋಣ. ಇವಾಗ 9:31 ಆಯಿತು. ಏನಾದರೂ ಕ್ವಶನ್ಸ್ ಇದ್ದರೆ ಬೇಕಾದ್ರೆ ಕೇಳಿ ಅಷ್ಟೆ. ಇದು ಹೇಗೆ ಅಂತಂದರೆ, ಯಾವುದನ್ನ ಇನ್ನೊಂದು ಚೂರು ಹೇಳ್ಬಿಡ್ಬೇಕಾದ್ರೆ ಇನ್ನೊಂದು 2-3 ನಿಮಿಷ. ಮಿಂಚು ಹುಳ ಇರುತ್ತಲ್ಲ, ಅದು ಏನು ಮಾಡುತ್ತೆ ಅಂದರೆ, ಒಂದು ಕೀಟವನ್ನು ಅಲ್ಲ, ಒಂದು ಕೀಟ ಈ ಮಿಂಚು ಹುಳನ ತಂದು ಇಟ್ಕೊಳುತ್ತೆ ಬೆಳಕಿಗೋಸ್ಕರ. ಮತ್ತೆ ಅದನ್ನ ಏನು ಮಾಡುತ್ತೆ, ಮಕ್ಕಳಿಗೆ ಕೊಡೋದಕ್ಕೋಸ್ಕರ ಅದು ಇಟ್ಕೊಳ್ಳುತ್ತೆ. ಅದನ್ನ ಭಯ ಅದಕ್ಕೆ, ಇದು ಯಾವಾಗ ಈ ಕೀಟ ತಿಂದ್ಬಿಡುತ್ತೋ ನನ್ನ ಅಂತಂದ್ಬಿಟ್ಟು ಅದು ಮಕ್ಳಿಗೆ ಕೊಡೋದಕ್ಕೋಸ್ಕರ ತಂದು ಇಟ್ಕೊಂಡಿರುತ್ತೆ. ಆವಾಗ ಭಯ ಪಟ್ಕೊಂಡು ಇದನ್ನೇ ಚಿಂತೆ, ಯಾವಾಗ ಸದಾ ಕಾಲ ಚಿಂತೆ ಮಾಡ್ತಾ 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 ಏನು ಮಾಡುತ್ತೆ ಅಂದರೆ, ಅದು ಒಂದಿನ ಅದಕ್ಕೆ ರೆಕ್ಕೆ ಪುಕ್ಕ ಬೆಳೆಸ್ಕೊಂಡ್ಬಿಟ್ಟು ಅದು ಹಾರೋಗ್ಬಿಡುತ್ತಂತೆ ಆ ಕೀಟ ಅನ್ನೋದು. ಹಾಗೆ ನಾವು ಸದಾ ಕಾಲವೂ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ ಇದ್ರೆ, ಪರಮಾತ್ಮನ್ನೇ ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನುವ ಒಂದು ಹಂತಕ್ಕೆ ಬೆಳೆದು ನಾವು ಪರಮಾತ್ಮನಲ್ಲೇ ಲೀನ ಆಗೋಗ್ತೀವಿ. ಕೀಟ ಭ್ರಮರ ನ್ಯಾಯ ಅಂತಂದ್ಬಿಟ್ಟು ಅದು ತುಂಬ ಶ್ಲೋಕಗಳಲ್ಲಿ ಬೇಕಾದರೆ ಉದಾಹರಣೆಯನ್ನ ಆಗಿ ತೆಗೆದುಕೊಳ್ಬಹುದು. ನಿಲ್ಸೋಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋದ್ರೆ ತುಂಬ ಲೇಟ್ ಆಗೋಗ್ಬಿಡುತ್ತೆ. ನಿಲ್ಸೋಣ. ಓಕೆ ಮ್ಯಾಮ್. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.